Rate my today's outfit selected by my sister. ಅಗಲ ಬಗಲ ಬ್ಯಾಗಿ ಪ್ಯಾಂಟ್. ಫಸ್ಟ್ ಟೈಮ್ ಫ್ಲೈಟ್ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳತ್ತೀನಿ. DG ಹತ್ರ ಅಂತ ಆ್ಯಪ್ ಐತಿ, ಡೈರೆಕ್ಟ್ ಚೆಕ್ ಇನ್ ಆಕೈತಿ ಒಳಗೆ. ಆ್ಯಂಡ್ ಫ್ಯಾಮಿಲಿ ಪಿಕ್ಚರ್ ಆಗ್ಬಿಟ್ಟೈತಿ. ನಮ್ದು ಮೊಬೈಲಿನ ಚಾರ್ಜರ್ ರೂಮ್ನಾಗ ಬಿಟ್ಬಿಟ್ಟು. ಆ್ಯಂಡ್ ಫ್ಯಾಮಿಲಿ ಏನ್ರಪ್ಪ ಅಂತ ಟೈಮ್ ಆಗೈತಿ 6:49 ಆ್ಯಂಡ್ ಫೈನಲಿ ಕ್ಯಾಬ್ ಬಂದೈತಿ. ಬರೀ ಮನೆ ಮಾರ್ಕ್ಲೆ ಸೈಡ್ಗೆ ಇದನ್ನು ತೊಗೊಂಡು ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಈ ದುಗಸಾಕ್ ಬರೋಲ್ಲ ತಿಡ್ಲಿ ಅದೇ ಡಿಪ್ರೆಷನ್ ಏನು ಮಾಡ್ತಾರೆ ನಮ್ಗೆ ಬೇರೆ ಇರ್ತೈತದೆ ಬ್ಯಾಗ್ನಾಗ ಏನೈತಂತ. ಆ್ಯಂಡ್ ನಮ್ಮ ತಂಗಿದ 8 kg ಐತೆ ಬ್ಯಾಗ್. ಕಿಸೆನಾಗ ಏನು ಇರಬಾರ್ದಂತ, ಕಿಸೆನಾಗ ಒಂದು ಹಾಳಿ ಇರಬಾರ್ದು, ಏನು ಇರಬಾರ್ದು, ಏನೇನು ಇರ್ಬೇಕು ಎಲ್ಲ ತೆಗಿಬೇಕಂತ. ಖರ್ಚೀಫ್, ಕಿಸೆದಾಗ ಚಾವಿ. ಏನ್ರಪ್ಪ ಅಂತ ಸೆಕ್ಯೂರಿಟಿ ಚೆಕಪ್ ಅದು ಆಗೈತಿ. ಆ್ಯಂಡ್ ಇಲ್ಲಿ ನೋಡ್ರಿ ಮಸ್ತ್ ಐತೆ ಪೂರ ಮ್ಯಾಗಿಂದೆಲ್ಲ ಬ್ಯಾಂಬುದಾಗ ಮಾಡ್ಯಾರ ನೋಡ್ರಿ. ನೋಡ್ಲಿಕ್ಕೆ ಇನ್ಸ್ಟಾಗ್ರಾಮ್ದಾಗ ರೀಲ್ ಮಾಡ್ತಾಳೆ ಅಂತಂದು ಏರ್ಪೋರ್ಟ್ದವ್ರು ಫೋಟೋ ಹೊಡ್ಕೊಳತ್ತಾರ. ಫಸ್ಟ್ ಟೈಮ್ ನಂದಾತ ನಮ್ಮ ತಂಗಿದಾತ ಏರೋಪ್ಲೇನ್ ಒಳಗೆ ಫಸ್ಟ್ ಟೈಮ್. ಅದು ಇಬ್ಬರು ಹೊಂಟೆ ವಿಚಾರ ಮಾಡಿರಿ, ನಮ್ಗೆ ಏನು ಗುರ್ತಿರಲ್ಲ ಸ್ಟೇಟ, ಏನು ಗುರ್ತಿಲ್ಲ ನಮ್ಗೆ. ಇದೈತಲ್ಲ ಇದು ವಾಂತಿ ಹೊಡಿದಿದೆ, ಇದು ವಾಂತಿ ಹೊಡಿದಿದೆ. 2 ಪ್ರೊಪೆಲ್ಲರ್ ಚಕ್ಕಾವಿಗೆ ಅದಾದ್ಮೇಲೆ ಇಲ್ಲಿಂದ ಬಿಡೋದು. ಅದ್ರ ಬಾಜು ಯಾರು ಕುಂತಿರ್ತಾರಲ್ಲ ಐ ಹಂಗೆ ಅರ್ಥ ಆತಾರ ನೋಡಿ. ಈಗ ಜಸ್ಟ್ 10:26 ಆಗೈತಿ. ಆಲ್ಮೋಸ್ಟ್ ಮ್ಯಾಗ ಅದೇವು ನಾವು. ಆ್ಯಂಡ್ ಫೈನಲಿ ಫ್ಯಾಮ್ಲಿ ಇಡಾಕತ್ತು. ಸೊ ಹೇಳ ನಮಸ್ಕಾರ, ನಾನು ನಿಮ್ಮ ದಾಡೋದು ಮುಂದಿನ ಎಪಿಸೋಡ್ ರಿಪೋರ್ಟಿಂಗ್ ಫ್ರಮ್ ಬೆಂಗಳೂರು. ಏನ್ರಿಪ್ಪ ಅಂತ ಮಸ್ತ್ ಚಾಲು ತೊಗೊಳತೈತಿ. ಆ್ಯಂಡ್ ರೇಟ್ ಮೈ ಟುಡೇಸ್ ಔಟ್ಫಿಟ್ ಸೆಲೆಕ್ಟೆಡ್ ಬೈ ಮೈ ಸಿಸ್ಟರ್. ಕೆಳಗೆ ಸ್ನೀಕರ್, ಅದ್ರ ಜೊತೆ ಇದೆ ಅಗಲ ಬಗಲ ಬ್ಯಾಗಿ ಪ್ಯಾಂಟ್, ಜೊತೆ ಮ್ಯಾಗ ಶರ್ಟ್ ಟಿ ಶರ್ಟ್ ನೋಡಿಪ್ಪ ಎವ್ರಿ ಟೈಮ್ ಕನ್ಫ್ಯೂಸ್ ಆಗೈತಿ. ಆ್ಯಂಡ್ ಇವತ್ತಿನ ಔಟ್ಫಿಟ್ಟಿಂಗ್ ಐತಿ. ಲೈಕ್ ಟುಡೇ ಐಲ್ ಬಿ ಶೋಯಿಂಗ್ ಯಾರು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ ನೋಡ್ತೀವಿ ಫ್ಲೈಟ್, ಯಾರು ಫಸ್ಟ್ ಟೈಮ್ ಹೋಗ್ತಿರ್ತಾರೆ ಹೆಂಗೆ ಹತ್ಬೇಕು ಏನು ಅದು ಏನೇನು ಇರ್ತದಲ್ಲ. ಫಸ್ಟ್ ಟೈಮ್ ಫ್ಲೈಟ್ ಹೆಂಗೆ ಇರ್ತದೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳತ್ತೀನಿ. ಆಲ್ರೆಡಿ ಹೋಗಿದ್ದೀನಿ ಬಟ್ ನಿಮಗೆ ಹೇಳತ್ತೀನಿ. ಅದ್ರ ಜೊತೆ ಏನಪ್ಪ ಫ್ಯಾಮಿಲಿ ಅಂತಂದ್ರೆ ಇನ್ ಕೇಸ್ ನೀವು ಏನಾರು ಫ್ಲೈಟ್ದಾಗ ಹೊಂಟಿರಿ, ನಿಮ್ಗೆ ಬೋರ್ಡಿಂಗ್ ಪಾಸ್ ಆನ್ಲೈನ್ ಬೋರ್ಡಿಂಗ್ ಪಾಸ್ ಬಂದೈತಿ ಅಂತಂದರೆ ಪ್ಲೀಸ್ ಡೂ ಡೌನ್ಲೋಡ್ DG ಹತ್ರ ಅಂತಂದು ಆ್ಯಪ್ ಐತಿ, ಡೈರೆಕ್ಟ್ ಚೆಕ್ ಇನ್ ಆಕೈತಿ ಒಳಗೆ. ಅಂದ್ರೆ ಹೊರಗೆ ಸೆಕ್ಯೂರಿಟಿ ಕಡೆಯಿಂದ ಭಾಳ ನಿಂದ್ರ ಬಗ್ಗೆ ಅದಕ್ಕೆ ಸಪ್ರೇಟ್ ಲೈನ್ ಇರ್ತೈತಿ. DG ಹತ್ರ ಅಂತಂದು ಆ್ಯಪ್ ಐತಿ. ಏನಿಲ್ಲ, ಜಸ್ಟ್ ನಿಮ್ದು ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ಲಿಂದ ಇಲ್ಲ ಡಿಜಿ ಲಾಕರ್ಲಿಂದ ಅದಕ್ಕೆ ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ಕೊಂಡು ನಿಮ್ದು ಏನು ಬೋರ್ಡಿಂಗ್ ಪಾಸ್ ಬಂದಿರ್ತೈತಲ್ಲ ಅದನ್ನ ಅದ್ರಾಗ ಕರೆಕ್ಟ್ ನಿಮ್ದು ಅಷ್ಟೇ ಸ್ಕ್ರೀನ್ಶಾಟ್ ಹೊಡೆದು ಇವಾಗ ಬೋರ್ಡಿಂಗ್ ಪಾಸ್ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ ಅದ್ರಾಗ ಬಂದಿರ್ತೈತಿ. ಅಪ್ಲೋಡ್ ಮಾಡಿಬಿಟ್ರೆ ಡೈರೆಕ್ಟ್ ನೀವು ಒಳಗೆ ಹೋಗಿರಿ, ಚೆಕ್ಕಿಂಗ್ ಅದು ಇರ್ತೈತಿ. ಬೆಲ್ಟ್, ವಾಚ್, ಆಮೇಲೆ ಕೈಯಾಗಿನ ಕಡ್ಗ ಏನೇನೈತಿ ಎಲ್ಲ ತೆಗಿಸ್ತಾರೆ, ತೆಗಿಸೆಲ್ಲ ಚೆಕಿಂಗ್ ಮಾಡ್ತಾರೆ ಅಂತ. ಏನೇನು ಇರ್ತೈತೆ ಎಲ್ಲ ಹೇಳ್ತೈತೆ ಅಂತ. ಫಸ್ಟ್ ಟೈಮ್ ಯಾರು ಟ್ರಾವೆಲ್ ಮಾಡ್ತಿರಲ್ಲ ಅವ್ರ ಸಂಬಂಧ ಇದೆ. ಆ್ಯಂಡ್ ನಾವೆಲ್ಲ ಹೊಂಟೈತಿಪ್ಪ ಅಂತಂದ್ರೆ ಬೆಂಗಳೂರು ಟು ಜೈಪುರ ಆ್ಯಂಡ್ ಬರೀ ಫ್ಯಾಮಿಲಿ ಎದಕ್ಕಿಪ್ಪ ಅಂತಂದ್ರೆ ನಮಗೆ ಬುಲಾವ ಬಂದೈತಿ ಅದರ ಸಂಬಂಧ. ಆ್ಯಂಡ್ ಸ್ಟೇಡಿಯಂ ಆಗಿರ್ತೀವಿ ಫ್ಯಾಮಿಲಿ. ಏನಪ್ಪ ಚಾರ್ಜರ್ ಪಿಕ್ಚರ್ ಆಯ್ತು, ಚಾರ್ಜರ್ ಇಟ್ಕೊಳ್ಳಿಲ್ಲ ನಾನು, ಚಾರ್ಜರ್ ಇಟ್ಕೊಳ್ಳಿಲ್ಲ. ಆ್ಯಂಡ್ ಫ್ಯಾಮಿಲಿ ಪಿಕ್ಚರ್ ಆಗಿಬಿಡ್ತೈತಿ. ನಮ್ದು ಮೊಬೈಲಿನ ಚಾರ್ಜರ್ ರೂಮ್ನಾಗ ಬಿಟ್ಬಿಟ್ಟು ಅದಕ್ಕೆ ಇನ್ನೂ ಮರ್ತೇನೆ ಹಾಕ್ತೀನಿ. ಇದನ್ನೇ ಬಿಟ್ಟು ಹೋಗ್ತೇನೆ. ಲೆಟ್ಸ್ ಗೋ. ಹೆಂಗೋ ಬೈನಿ ಒಂದು ಮಾತು ಮಾತಾಡಿಲ್ಲ ನನಗೆ, ಒಂದು ಮಾತು ಮಾತಾಡಿಲ್ಲ, ಮಾತಾಡ್ಬೇಕಂತ ಗೊತ್ತಲಿಲ್ಲ. ಆ್ಯಂಡ್ ಫ್ಯಾಮಿಲಿ ಏನ್ರಪ್ಪ ಅಂತ ಟೈಮ್ ಆಗೈತಿ 6:49 ಆ್ಯಂಡ್ ಫೈನಲಿ ಕ್ಯಾಬ್ ಬಂದೈತಿ. ಬರೀ ಮನೆ ಮಾರ್ಕ್ಲೆ ಸೈಡ್ಗೆ ನಿಮ್ನಾಗ ಐತಿ ಪಲ್ಯ ಬರೀ ಹೇಳತ್ತೇನೆ. DG ಹತ್ರ ಪೈಲಟ್ ಅದು ಮಾಡ್ರಿ, ಅದು ಭಾಳ ಮೇನ್ ಆಗೈತಿ. ನಾನೊಂಥರ ಅಲೆಮಾರಿ, ನೀನೊಂಥರ ಸುಕುಮಾರಿ, ಶುರುವಾಗಿದೆ ಪ್ರೀತಿ ಲಗೋರಿ, ಮರೆತೋಗಿದೆ ಮನೆ ದಾರಿ, ಬಾ ತೋರಿಸು ದಯ ತೋರಿ. ಫ್ಯಾಮಿಲಿ ಏನರಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಬಂದು ರೀಚ್ ಆಗೈತಿ. ಅದು ಎಲ್ರಿಪ್ಪ ಅಂತ ಟರ್ಮಿನಲ್ 2. ಆ್ಯಂಡ್ ಫ್ಯಾಮಿಲಿ ಏನರಪ್ಪ ಅಂತಂದ್ರೆ ಎಲ್ಲಕ್ಕಿಂತ ಫಸ್ಟಿಗೆ ಇಲ್ಲಿ ಲಗೇಜ್ ಕ್ಯಾರಿಯರ್ ಐತಲ್ಲ, ಇದನ್ನು ತೊಗೊಂಡು ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಈ ದುಗಸಾಕ್ ಬರೋಲ್ಲ ತಿಡ್ಲಿ ಅದೇ ಏನಪ್ಪ ಅಂತಂದ್ರೆ 2 ಲಗೇಜ್ ಹಿಂಗೆ ಫಸ್ಟಿಗೆ ಇದು ಇಂಥ ಕ್ಯಾರಿಯರ್ ಗತ್ಲೆ ಇರ್ತಾವೆ. ಅದನ್ನು ತೊಗೊಂಡು ಇದ್ರಾಗ ಲಗೇಜ್ ಇಟ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಮುಂದೆ DG ಹತ್ರ ಅದವ್ರದ್ದು ಇರ್ಬೇಕನ್ನಿಸ್ತೈತಿ ಚೆಕ್ಕಿನದು. ಆ್ಯಂಡ್ ಫ್ಯಾಮಿಲಿ ನೋಡ್ರಿ ಏನ್ರಿಪ್ಪ ಅಂತಂದ್ರೆ ಅಲ್ಲಿಂದ ಬಂದ್ವಲ್ಲ ನಾವು, ಅಲ್ಲಿಂದ ಸೀದಾ DG ಹತ್ರ ಅದವ್ರದ್ದು ಬೇರೆ ಒಂದು ಇದಿತ್ತು. ಅಲ್ಲಿಂದ ಹೋಗಿ DG ಹತ್ರ ಜಸ್ಟ್ ಹೋಗಿ ನಾವು ನಿನ್ನೆ ಆಲ್ರೆಡಿ ನಾವು ಮಕಾದು ತೋರಿಸಿದ್ವಲ್ಲ,
ಅಲ್ಲಿ ಹೋಗಿ ಜಸ್ಟ್ ನಾವು ಫೇಸ್ ತೋರಿಸಿದ್ವಿ. ಆ ಫೇಸ್ ತೋರಿಸಿದ ಕೂಡ ಡೈರೆಕ್ಟ್ ನಮ್ಗೆ ಆ ಕಡೆ ಸೈಡ್ ಚೆಕಿಂಗ್ ಇಕ್ಕಿನೋದು ನಿಂತು ನೋಡಿರಿ ಇಲ್ಲಿಂದ ಬಂದಿವ್ರಿ ಹಿಂಗೆ ಚೆಕಿಂಗ್ ಇಕ್ಕಿನೋದು ಹಿಂಗೆ ಪೂರ ಇರೋದು ಬರ್ತಿತ್ತು. ಬಟ್ ನಮ್ದು ಹಂಗೆ ಏನಿಲ್ಲ, ಯಾಕಂತಂದ್ರೆ ಆಲ್ರೆಡಿ ನಾವು ಫೇಸ್ ಹಾಕಿದ್ವಿ. ಇಲ್ಲಿ ಜಸ್ಟ್ ನಮ್ಮದು ಫ್ಲೈಟಿಂದೆಲ್ಲ ಇತ್ತಲ್ಲ ಹೆಸರಿಗೆ ಹೋಗಿ ನಾವು ಟಿಕೆಟ್ ಬೋರ್ಡಿಂಗ್ ಅಂದ್ರೆ ಫಿಸಿಕಲ್ ಬೋರ್ಡಿಂಗ್ ತೊಗೋಬೇಕು. ಬಸ್ಕೋ ಇಲ್ಲೇ ಇದನ್ನದು ಕೊಟ್ಟಾರಿ ಫ್ಯಾಮ್ಲಿ. ಅಂದ್ರೆ ಇಲ್ಲಿ ಡಿಸ್ಪ್ಲೇ ಅದಾವೆ. ಒಂದು ನಾವು ಮಾಡ್ಕೋಬೋದಿಲ್ಲ, ಗುರುತಿಲ್ಲ ಅಂತ ಕೇಳ್ಬೋದು ಅವ್ರಿಗೆ. ಅವ್ರು ಮಾಡಿ ಕೊಡ್ತಾರೆ ಅದ್ರ ಜೊತೆ. ಆ್ಯಂಡ್ ಇದ್ರ ಮ್ಯಾಗ ನಮ್ಮ ಕೋಡ್ ಇರ್ತೈತೆ ಫ್ಲೈಟಿಂದ, ಅದನ್ನದು ಹಾಕ್ಬೇಕು. ಪರ್ಫ್ಯೂಮ್ಸ್ ಅದು ಏನೋ ಪೂರ ರ್ಯಾಪ್ ಮಾಡ್ಬೇಕಂತ ನಾವು ಓಪನ್ ಇಟ್ಟೇವು. ಅದು ಮೋಸ್ಟ್ಲಿ ಪ್ರೊಹಿಬಿಟ್ ಅಂತಂದು ಅನ್ನತ್ತಾರೆ. ಬಂದ್ರೆ ತೊಗೊಂಡು ಹೋಗೋದಿಲ್ಲ, ಚೆಲ್ಲಿ ಹೋಗೋದು ಅಷ್ಟು ಆಪ್ಷನ್. ಹಾಂ ಪರ್ಫೆಕ್ಟ್ಲಿ ರ್ಯಾಪ್ಡ್ ಅಂತಂದ್ರೆ ನಮ್ಮ ರ್ಯಾಪ್ ಇಲ್ಲ. ಲೆಟ್ಸ್ ಗೋ ಫ್ಯಾಮಿಲಿ, ಇಲ್ಲಿಂದ ಹೋಗ್ಬೇಕಂತ ನಾವು. ಆ್ಯಂಡ್ ಡಿಜಿ ಹತ್ರ ಇದ್ರೆ ಇದೊಂದು ಚಲೋ ನೋಡಿರಿ. ಏನು ಮಾಡ್ತಾರೆ ರೀ, ನಮ್ಗೆ ಬೇರೆ ಇರ್ತೈತೆ ಬ್ಯಾಗ್ನಾಗ ಏನೈತಂತ. ಆ್ಯಂಡ್ ನಮ್ಮ ತಂಗಿದ 8 kg ಐತೆ ಬ್ಯಾಗ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಜೈಪುರ್ ಐತ್ರಿ. ನಮ್ದು ದೊಡ್ಡದು ಬರ್ತೈತೆ ಮಾಡಿದ್ವಿ ಕಾರ್ಬೋರ್ಡ, ಬಟ್ ಚೆನ್ನಾಗಿದೆ. ಸೆಕ್ಯೂರಿಟಿ ಚೆಕಪ್ ಐತ್ರಿ. ಬ್ಯಾಗ್ನಾಗ ಏನೇನೈತಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ತೆಗೆದಿಡ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಸಿಗ್ತೇನೆ ಅಂತ ಬರ್ರಿ. ಕಿಸೆನಾಗ ಏನು ಇರಬಾರ್ದಂತ, ಕಿಸೆನಾಗ ಒಂದು ಹಾಳಿ ಇರಬಾರ್ದು, ಏನು ಇರಬಾರ್ದು. ಏನೇನು ಇರ್ಬೇಕು ಎಲ್ಲ ತೆಗಿಬೇಕಂತ. ಖರ್ಚೀಫ್, ಕಿಸೆದಾಗ ಚಾವಿ. ಈಕಿದು ಬೇರೆ ಕಡೆ ಹೋಗೈತಿ, ನಂದು ಬೇರೆ ಕಡೆ ಹೋಗ್ಬಿಡುತ್ತೆ. ಟೆನ್ಷನ್ ಆಗ್ಬಿಡುತ್ತೆ ನನಗೆ. ಬರೀ ಎಲ್ಲ ಹಾಕೊಳ್ಳೋಣ, ಲೆಟ್ಸ್ ಗೋ. ನಮ್ಗೆ ಏನ್ರಿಪ್ಪ ಅಂತ ಸೆಕ್ಯೂರಿಟಿ ಚೆಕಪ್ ಅದು ಆಗೈತಿ. ಆ್ಯಂಡ್ ಇಲ್ಲಿ ನೋಡಿರಿ ಮಸ್ತ್ ಐತೆ. ಪೂರ ಮ್ಯಾಗಿಂದೆಲ್ಲ ಬ್ಯಾಂಬುದಾಗ ಮಾಡ್ಯಾರ ನೋಡ್ರಿ ಪೂರ. ಆ್ಯಂಡ್ ದ ಥಿಂಗ್ ಈಸ್, ನಾವು ಅನ್ಕೊಂಡಿದ್ದು ಏನ್ರಿಪ್ಪ ಅಂತ ಭಾಳ ಹೆದರಿಕೆ ಬರತ್ತೆ. ಹೆಂಗೆ ಹೋಗೋದಪ್ಪ ಇಬ್ಬರೇ ನಮ್ಮ ಮನ್ಯಾಗ ಹೆಂಗೆ ಏನು ಅಂತಂದು. ಯಪ್ಪ ಎಂಥ ಆರಾಮ ಬಂದೇನೋ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ 8:20. ನಮ್ದು 9:20 ಬೋರ್ಡಿಂಗ್ ಐತೆ. ಅದಕ್ಕೆ ಪೈಲ ನಾವು ಕುಂದಿರ್ಬೇಕು. ನಾವು ಅಲ್ಲಿ ಏನ್ರಿಂದ ಹಿಂಗೆ ಐತೆ ನೋಡಿರಿ ಫೌಂಟನ್. ಚೆನ್ನ ಇಲ್ಲ ಇದು. ಹಂಗೆ ನೋಡ್ರಿ ಎಕ್ಸ್ಪ್ಲೋರ್ ಮಾಡೋಕೆ ಭಾಳ ಐತಿ. ಬಟ್ ನಮ್ದು ಏನಾರ ಲೇವರ್ ಟೈಮ್ ಜಾಸ್ತಿ ಇತ್ತು, ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ದಿಸ್ ಇಸ್ ನಾಟ್ ದ ಟೈಮ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಆಲ್. ಸೊ ಲೆಟ್ಸ್ ಗೋ ಫ್ಯಾಮಿಲಿ. ನೋಡ್ರಿ ಈಗ ಇನ್ಸ್ಟಾಗ್ರಾಮ್ದಾಗ ರೀಲ್ ಮಾಡ್ತಾಳೆ ಅಂತಂದು ಏರ್ಪೋರ್ಟ್ದವ್ರು ಫೋಟೋ ಹೊಡ್ಕೊಳತ್ತಾರ. ಕುಣ್ಯಾಗ ಬರಲಿ ಅಂದ್ರೆ ನೆಲಾಡೋನ್ಕಂತ ಈ ಫೋಟೋ ಹೊಡಿನಂದು. ಆ್ಯಂಡ್ ಅದು ಗುಲಾವ ಬರ್ತೈತೆ ಅಂತಾರಲ್ರಿ. ಗುಲಾವ ಬಂದ್ರೆ ಹಿಂಗೆ ಬರ್ತೈತಿ ಅಂತಂದು ಅಂದ್ಕೊಂಡಿದ್ದಿರ್ಕಿಲ್ಲ ನಾನು. ಆ್ಯಂಡ್ ಫೈನಲಿ ನಮ್ಮ ಧಾರವಾಡದ್ರಿ, ಸಾರಿ ಹುಬ್ಳಿದೆ 2 ಟರ್ಮಿನಲ್ ಅದಾವೆ. ಇಲ್ಲಿ ಎಷ್ಟೊಂದು ಟರ್ಮಿನಲ್ ಅದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಅದಾವೆ ನೋಡ್ರಿ. ಯಾಕಂತಂದ್ರೆ ಆ್ಯಕ್ಚುಲಿ ಇದು ನಮ್ದು ಫಸ್ಟ್ ಟೈಮ್. ನಂದಾತ ನಮ್ಮ ತಂಗಿದಾತ ಏರೋಪ್ಲೇನ್ ಒಳಗೆ ಫಸ್ಟ್ ಟೈಮ್. ಅದು ಇಬ್ಬರು ಹೊಂಟೇವೆ. ವಿಚಾರ ಮಾಡಿರಿ, ನಮಗೇನು ಗುರುತಿಲ್ಲ ಸ್ಟೇಟ, ಏನು ಗುರುತಿಲ್ಲ ನಮ್ಗೆ. ಫಸ್ಟ್ ಟೈಮ್ ಎಂಟ್ರಿ ಆಗೈತಿ. ನಾ ಹೆದರ್ ಬಿಟ್ಟಿದ್ದೆ, ಅಯ್ಯೋ ಏನಾಗೈತಿ. ರಾತ್ರಿ ದೇವ್ರಿಗೆ ಅನ್ಕೊಳತ್ತಿದ್ದೆ, ಹೆಂಗಪ್ಪ ನಾ ಹೆಂಗೆ ಹೋಗೋದು, ಏನು ನಂಗೆ ಅರ್ಥನ ಆಗೋಲ್ತಲ್ಪ ದೇವ್ರು ಅಂತ ಅನ್ನಕತ್ತಿದ್ದು. ನನಗೆ ಎಂಥದ್ದು ಬೇಕಿಲ್ಲ, ರೀಲ್ಸ್ ಎಲ್ಲ ಒಂದು. ಆ್ಯಂಡ್ ಅದರಿಂದ ಮಸ್ತ್ ಅಂದ್ರೆ ಮಸ್ತ್ ಏನೇನೈತೆ ಎಲ್ಲ ತಿಳ್ಕೊಂಡೆ. ಎಲ್ಲಕ್ಕಿಂತ ಫಸ್ಟ್ ಡಿಜಿ ಹತ್ರ ಡೌನ್ಲೋಡ್ ಮಾಡ್ಕೋಬೇಕಂತ ಗುರ್ತಾತೆ. ಅದರಿಂದ ಭಾಳ ಈಸಿ ಆಕ್ಸೆಸ್ ಒಳಗೆ ಬಂದುಬಿಡ್ತೇವೆ ನಾವು. ಆಮ್ಯಾಗ ಕೆಲವೊಂದು ATM ಕಾರ್ಡ್ಸ್ ಮತ್ತು ಕ್ರೆಡಿಟ್ ಕಾರ್ಡ್ಸ್ ಅದಾವೆ. ಅದು ಇತ್ತು ಅಂತಂದ್ರೆ ಏನಾಕೈತ್ರಿಪ್ಪ ಅಂತಂದ್ರೆ ಲಾಂಜ್ ಆಕ್ಸೆಸ್ ಸಿಗ್ತೈತಿ. ಈಗ ನಾವು ಮೊದಲಿಗೆ ನಾವು D6ದಾಗ ಹೋಗಿ ಕುಂತು ಬಿಡ್ತೇವೆ. ಅದಾದ್ಮೇಲೆ ಏನ್ರಿ ತಿನ್ನಕ್ಕೆ ಹೋಗ್ತೈತಿ. 8:33 ಆಗೈತಿ. 9:23 ನಮ್ದು ಒಳಗೆ ಬೋರ್ಡಿಂಗ್ ಚಾಲೋ ಆಕೈತಿ. ಅಂದ್ರೆ ಒಳಗೆ ಕುಂದಿರ್ತಾರೆ. ಆ್ಯಂಡ್ ಕೈಯದು ನಡ್ಗಾಕತ್ಬಿಟ್ಟಾರಿ ಫ್ಯಾಮಿಲಿ. ಎದರಿಗೆ ಬರಕತ್ಬಿಟ್ಟಿದ್ದು ನನಗೆ. ಅಲ್ಲಿ ಹೊರಗೆ ನಿಂತಾಗ ಕೈ ನಡಿಕತ್ಬಿಟ್ಟಿತ್ತು. ಇದ್ರದೊಂದು ಬೇರೆನ ಹತ್ತಲ್ಲ ರೀ. ಮಮ್ಮಿ ಪಾಪಾಗ ಒಂದು ಸಲ ಕಾಲೇಜ್ ಮಾತಾಡ್ತೇನೆ ಬರ್ರಿ. ನೋಡಿರಿ ಇವೆಲ್ಲ IX ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇವೆಲ್ಲ ನಮ್ದು ಇಲ್ಲಿಂದ ಜೈಪುರ ಐತೆ ಫ್ಲೈಟ್. ಆ್ಯಂಡ್ ಬರ್ರಿ ನೋಡೋಣ ಓಪರ್ ಬಸ್ ಹೆಂಗಾಕೈತಿ ಅಂತಂದೆ. ಅಲ್ಲೊಂದು ಹಾರಾಕ್ ಮಾಡತ್ತೈತೆ ನೋಡ್ರಿ. ಡೇಂಜರ್ ಐತೆ ಬೈ, ಡೇಂಜರ್. ಬರೀ ಒಂದು 2 ಫೋಟೋ ಹೊಡ್ಸ್ಕೊಳ್ಳೋಣ. ಏನ್ರಿ ನೀರು ಕುಡಿದೈತಿ ಅಂತ ಇಲ್ಲಿ ನೀರು ಕುಡಿಯೋಕೆ ಹೋಯ್ತಿ. ಮಸ್ತ್ ಐತ್ಲ. ಜಸ್ಟ್ ಹಿಂಗೆ ಇಲ್ಲಿ ಬರ್ತೈತಿ, ಪ್ರೆಸ್ ಐತಿ. ಪ್ರೆಸ್ ಮಾಡಿದ್ರೆ ನೀರು ಬರ್ತೈತಿ. ಪ್ರೆಸ್ ಮಾಡಿ ಅಂಕು ನೀರು ಕುಡಿಬೇಕು. ಸಮೀಕ್ಷೆ ಏನ್ರಿಪ್ಪ ಅಂತ ಹೊಟ್ಟೆ ಭಾಳ ಹತ್ತೈತೆ. ನಮ್ಗೆ ಏನು ತಿಂದಿಲ್ಲ ನಾವು. ಖಾಲಿ ಹೊಟ್ಟೆಗೆ ಹತ್ತಾಕೆ. ಯಾಕಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗೆ ಆಕೈತೆ ನಮ್ಗೆ ಏನು ಗೊತ್ತಿಲ್ಲ. ಆ್ಯಂಡ್ ಏನು ತಿನ್ನೋದು ಅಂತಂದು ನೋಡಾತೈತಿ ಸಿಗವಲ್ತ ನಮಗೆ. ಅದ್ರಾಗ 500-600 ರೂಪೀಸ್ ಐತಿ. ರೊಕ್ಕದ ಹತ್ತಿಲ್ಲ ನಮಗೆ. ಈಗ ಏನು ತಿನ್ನೋದಂತ ಟೆನ್ಷನ್ ಆಗ್ತೈತಿ. ಆ್ಯಂಡ್ ಇಲ್ಲೂ ತಿನ್ನೋದೇನು ಇರ್ಬೇಕು ಅನ್ಸತ್ತೆ ಐಗೆಸ್. ನೋಡು ಬರ್ರಿ. ನಡಕ್ಕಾಗೋಲ್ತ್ರಿ. ಯಾಕಂತಂದ್ರೆ ಮುಂಜಾನೆಯಿಂದ ಏನು ತಿಂದಿಲ್ಲ. ಈಗ ಏನಿದು ಹುಚ್ಚತ್ತೈತನ ಬ್ರೆಜಿಲ್. ನೀರಿನ ಬಾಟ್ಲಿ ನೋಡ್ರಿಲ್ಲ, ಕಾಸ್ಟ್ಲಿಯಸ್ಟ್ ನೀರಿನ ಬಾಟ್ಲಿ. ಕಾಸ್ಟ್ಲಿಯಸ್ಟ್ ಎಗ್ ಪಫ್ ಇದ್ದಕ್ಕೆ ಐತಿ. ಎಗ್ ಪಫ್ಗೂ ಸಣ್ಣದೈತದೆ. ಎಷ್ಟು ಹೇಳ್ರಿ, 560 ರೂಪಾಯಿ ಅಂತದೆ. ಒಂದ್ಸಲ ಪಾಸ್ ಸ್ಕ್ಯಾನ್ ಮಾಡ್ತಾ. ಬಟ್ ಈ ಪಾಸ್ ನಾ ಸ್ಕ್ಯಾನ್ ಮಾಡೋಕೆ ಹೋಗಿಲ್ಲ. ಹೇಳಿದ್ರಿಪ್ಪ ಅಂತ ನಂಗೆ DG ಹತ್ರ ಐತಿ. DG ಹತ್ರ ಆ್ಯಪದಿಂದ ಎವ್ರಿಥಿಂಗ್ ಈಸ್ ಪಾಸಿಬಲ್. ಆ್ಯಂಡ್ ಬರೀ ಇಷ್ಟು ದಿನ ಇದನ್ನು ಬರೀ ರೀಲ್ಸ್ ಒಳಗೆ ಅಲ್ಲಿ ಇಲ್ಲೆಲ್ಲ ನೋಡ್ತಿದ್ವಿ. ನೋಡಿ ಸಣ್ಣ ಈಕಿ ಸಣ್ಣದು ಯೂನಿಕಾರ್ನ್ ತೊಗೊಂಡ್ಬಿಟ್ಟ. ಓ ಬೈ ದಿಸ್ ಎಕ್ಸ್ಪೀರಿಯನ್ಸ್. ಅದ ಫ್ಲೈಟ್ ನಮ್ದು ಇವತ್ತು ಹತ್ತಿದ್ದೆ. ಹೆದರಿಕೆ ಮಾತ್ರ ನನಗೆ. ಹೆದರಿಕೆ ಮಾತ್ರ ಭಾಳ ಡೇಂಜರ್ ಐತಿ. ಭಾಳ ಖರಾಬ್ ಹೆದರಿಕೆ ಆಗ್ತೈತೆ ನನಗೆ. ಮತ್ತು ಹೊಟ್ಟೆಗೇನಿಲ್ಲ ಅಂತಂದು ತ್ರಾಸ ಆಕೈತಿ ಅಂತ ಇಲ್ಲೊಳ್ಳಿ ಗೊತ್ತಾಳ ನೋಡ. ಗೊತ್ತಾಳ ಹೋತು ಏ ಬ್ರೇಕ್ ಹತ್ತಲಿಲ್ಲ. ಬರೀ ಲೆಟ್ಸ್ ರೈಟ್ ಖಾಲಿ ತೊಗೊಂಡ್ರಿ ಒಳಗೆ. ನೋಡಿ ಏರೋಪ್ಲೇನ್ ಮುಟ್ತೇನೆ ಫಸ್ಟ್ ಟೈಮ್.
ಫ್ಯಾಮ್ಲಿ ತುಂಬ ಅಂತ ಐತಿ. ಇದು ಆ್ಯಕ್ಚುಲಿ ಬಿಸ್ನೆಸ್ ಸೀಟ್ ಅನಿಸುತ್ತೆ ಈಗ. ಇವನಾಗೆ ನಾವು ಸೀಟ್ ನಂಬರ್ ಎಲ್ಲ ಐತೆ ಅಂತ ಅನ್ನತೇ ಇಲ್ಲ ನೋಡಿರಿ. ಸೀಟ್ ನಂಬರ್ ಇದು 20F. 20F ಅಂತಂದ್ರೆ ಫಸ್ಟ್ ವಿಂಡೋ ಸೀಟ್, ಇದು ನಡುವೆ, ಇದು ಲಾಸ್ಟ್, ಇದು ಡಿ, ಅದು F, ಇದು ಇ, ಇದು 20, ನಮ್ಮದು 25 ಹಿಂಗೈತಿ. ಏನು ಲಾಸ್ಟಿಗೆ ಹೋಗಿ ಹಂಗೆ ನಾವು ಇದ್ರೊಳಗೆ ಏನೇನೈತ್ರಪ್ಪ ಅಂತಂದ್ರೆ ಒಂದು ಎಕ್ಸ್ಪ್ರೆಸ್ ಕೆಫೆ ಐತಿ, ಅಂದ್ರೆ ಮೆನ್ಯೂ ಫ್ಲೈಟ್ನಾಗ ಏನೇನು ಸಿಗ್ತೈತಿ ಅನ್ನೋದೈತಿ ಇದ್ರೊಳಗೆ. ಓಕೆ, ರೈಸ್ ಎಲ್ಲನೂ ಐತಿ, ಬ್ಯಾಡ್ರಿ ನಮಗೆಲ್ಲ. ಇದ್ರ ಜೊತೆ ಇದೈತಲ್ಲ, ಇದೇನಿದೆ ಹಿಂಗೆ ಮಾಡಕ್ಕೆ ಬರ್ತೈತನ. ಓ, ಇದೊಂದು ಏನೈತಿ, ಇದು ಏನೋ ಬೇರೆ ಐತಪ್ಪ. ಓ, ಇದನ್ನ ಹಂಗೆ ಹಾಕೋಬೇಕಂತಂದದು ಐತಿ. ಇಂಥ ಪರಿಸ್ಥಿತಿ ಬರಬಾರ್ದು ಯಪ್ಪ. ಒಂದೇ ಸಲ ಬಂದೈತಿ. ಇದೈತಲ್ಲ, ಇದು ವಾಂತಿ ಹೊಡಿದಿದೆ. ಇದು ವಾಂತಿ ಹೊಡಿದಿದೆ, ನೆನ್ಪಿಟ್ಟು ಬರ್ರಿ. ವಾಂತಿ ಬಂದರೆ ಇದ್ರ ಹುಡ್ಕೊಂತ ಹೊಡಿದೆ, ಆದ್ರೆ ವಾಂತಿ ಬರೋದಿಲ್ಲ ಹಂಗೇನೆ. ಗಟ್ಟದೇನು ರೀ ನಾ ಹುಡುಗ. ಇಲ್ಲೇಡು ವಾಂತಿ ಹೊಡಿದೆ, ಎಮರ್ಜೆನ್ಸಿ ಜಗ್ಗೀರು ಬರ್ಬೇಕದ. ಇವೆರಡು ಒಳಗಿಡು ಬರ್ರಿ. ಹೇಳ್ಕೊಡಕ್ಕಂತಾರ್ರಿ ಅಂದ್ರೆ ಏನೇನು ಮಾಡ್ಬೇಕಂತ. ಇದು ಹಿಂಗೆ ಮಾಡೋಕೆ ಸಾಧ್ಯ ನಂಗೆ ಒಮ್ಮೆಟ್ ಬಂದಂಗೆ ಆಗತೈತಿ, ಇನ್ನೂ ಹಾರಿಯಲ್ಲ. ಅದ್ರ ಬಗ್ಗೆ ಹಿಂಗೆ ಮಾಡಕ್ಕೆ ಹಂಗೆ ಆಗೈತಿ. ಅವರಲ್ಲಿ ಮಾತಾಡತ್ತಾರ, ಅವ್ರು ಹೆಂಗೆ ಹಾಕೋದು ಏನಂತದೆಲ್ಲ ಹೇಳತ್ತಾರ. ಏನು ಅರ್ಥನೇ ಆಗುತ್ತೆ. ಫಸ್ಟ್ ಟೈಮ್ ಇದೆ ಹಿಂಗೆ ಹಾಕಿರ್ತಾರೆ. ಅವ್ರು ಕಿತ್ವಿ ಎರಡನೇ ಸಲ ರೋಡ್ ಹಾಕೈತಿ. ವಾಪಸ್ ಬರೋದು ಹೆಂಗಿದ್ರು ಫ್ಲೈಟ್ ಐತಲ್ಲ, ನೋಡೋಣ ಬೇರೆ. ಅದು ಮಾನಸಿಕ ಸಂತುಲನ ಹೆಂಗೆ ಆಗ್ಬಿಡ್ತದೆ. ಸುಮ್ಮನೆ ಕುಂತೈತೆ ಏರೋಪ್ಲೇನ್. ಅದ್ರ ಪಡಿ ನಂಗೆ ಹಿಂಗೆ ಮಾಡೋದಂಗೆ ಅನ್ಸೋದು. ಇದು ಹಿಂಗೆ ಆಗತೈತಿ. ಟರ್ಬುಲೆನ್ಸ್ ಅನ್ನತ್ತಾರೆ. ಹೆಂಗೆ ಹಾಕೈತಪ್ಪ ಯಪ್ಪ. ಇನ್ನೂ ಹಾಕೊಂಡಿಲ್ವ ನಮ್ಮಡೆ ತೊಗೊಂಡೋಗ ಮುಂದಕ್ಕೆ ಇಲ್ಲಿಂದ ಹಿಂದೆ ದುಗಿಸ್ತೈತಿ. ದುಗಿಸ್ದಂಗೆ ಆಗಲಿಲ್ಲ ಅಪ್ಪ. ನನಗೆ ಎದ್ದು ಹೋಗಿ ಹೊಣ್ತಪ್ಪ. ಒನ್ ಆತ್ರಿ ಫ್ಯಾಮಿಲಿ ಆಲ್ರೆಡಿ. ಹಾಗೆ ನಿನ್ನಿಂದ ಐತೆ ನೋಡಿ. ಚಾಲೋ ಆತ್ರಿ ಫ್ಯಾಮಿಲಿ. ಇದು ಎರಡು ಪ್ರೊಪೆಲ್ಲರ್ ಚಕ್ಕಾವ ಈಗ. ಅದಾದ್ಮೇಲೆ ಇಲ್ಲಿಂದ ಬಿಡೋದು. ಅದ್ರ ಬಾಜು ಯಾರು ಕುಂತಿರ್ತಾರಲ್ಲ, ನಂದೇನು ಸೌಂಡ್ ಬರಲ್ತಿದೆ. ಇಲ್ಲೇನು ಸೌಂಡ್ ಇಲ್ಲ ಅಂದ್ರೆ ಹಾರು ಮುಂದೆ ಇಳಿ ಮುಂದೆ ಏನೇನು ಹಾಕೈತಂತೆ. ಅದು ಅಲ್ಲಿ ನೋಡ್ರಿ, ನೀವು ಜಸ್ಟ್ ಥಿಂಕ್ ಮಾಡಿರಿ. ಅದ್ರಾಗ ಏನು ಜೀವ ಇರ್ಬೇಕು ನೋಡ್ರಿ ಪಂಕದಾಗ. ಅಟ್ರೊಳಗೆ ಇಷ್ಟು ಮಂದಿನ ಹಾರಿಸತೈತಿ. ಭಾಳ ಹೆದರಿಕೆ ಆಗತೈತಿ. ಬರ್ತದೆ ಅಷ್ಟೇ. ಅಲ್ಲಿ ವಿಚಾರ ಅದ್ರಾಗ ಈ ಕಡೆ ಸೀಟ್ನಾಗ ಯಾರು ಇಲ್ಲ, ಆ ಕಡೆ ಒಬ್ಬರು ಅದಾರ. ಅವ್ರದ್ದು ಫಸ್ಟ್ ಟೈಮ್ ಇತ್ತು. ಇಬ್ಬರು ಮುಂದೆ ಚಿನ್ನಿ ಬಾಜು ಇಬ್ಬರು ಮಂದಿ ಕೂತಾರ. ಅವ್ರು ಫಸ್ಟ್ ಟೈಮ್ ಇತ್ತು. ಯಾರು ತಾಸು ಏನು ಮಾತಾಡಿ ಬಾಜು ಯಾರು ಕೂತಿರ ಮಾತಾಡ್ಬೋದ. ಇನ್ನೊಂದಿತ್ತು ಫ್ಲೈಟ್ ಸಣ್ಣದಿತ್ತು, ಅಂದರೆ ಜಾಸ್ತಿ ದೊಡ್ಡದೈತಿ. ಲೈನ್ 3 ಐತ್ರಿ. ಅದು 3 ಲೈನ್, ಈ ಕಡೆ 3 ಅದು, ಆ ಕಡೆ 3 ಅದು. ಹಿಂಗಿತ್ತು ಅಂದ್ರೆ ನಡೀತೈತಿ. ಅಂದ್ರೆ ಎಷ್ಟು ದೊಡ್ಡ ಫ್ಲೈಟ್ ಹಾಕೈತಲ್ಲ ಅಷ್ಟು ದೊಡ್ಡದು. ಬಟ್ ಸಣ್ಣದಿತ್ತು ಅಂದ್ರೆ ಒದ್ರಾಕಕ್ಕೆ ಬಿಡ್ತೈತೆ. ಟರ್ಬುಲೆನ್ಸ್ ಆತ. ಸಣ್ಣದಿರ್ತೈತಲ್ಲ ಫ್ಲೈಟ್, ಒದ್ರಾಕಕ್ಕೆ ಬಿಡ್ತೈತಿ. ದೊಡ್ಡದಾತ. ಜೈಪುರ್ ಈ ಸಾಂಗ್ ಏನ್ರಿಪ್ಪ ಅಂತ ನೋಡ್ರಿ. ಟುಕು 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 ಚಲೋ ಆಗೈತಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ. ಅಲ್ಲೊಂದು ಬರಾಕ್ ಕುಂತೈತಿ, ಇಲ್ಲೊಂದು ಹೊಂಟೈತಿ. ಹಾರಿಸ್ತೈತಿ ಇದು. ಈಗ ಹಾರಂಗಿಲ್ಲ. ರನ್ವೇ ಎಲ್ಲೈತಿ, ಆ ಕಡೆ ಬರ್ತೈತಿ. ಈಗ ನಿಂದಿರ್ತೈತಿ. ನಿಂತ ಮ್ಯಾಗ ಸ್ಪೀಡ್ ತೊಗೊಂತೈತಿ. ಸ್ಪೀಡ್ ತೊಗೊಂಡು ಒಮ್ಮೆ ಎರಡು ಬಂತದ ಆಲ್ರೆಡಿ. ಆಗಲೇ ಇಳಿತಂದಲ್ಲ. ಈಗ ಅಲ್ಲಿ ಹೋಗಿ ಒಂದು ಕಡೆ ನಿಂದಿರ್ತೈತಿ ಪರ್ಫೆಕ್ಟಾಗಿ ಸ್ಟ್ರೇಟ್. ನಿಂತ ಮ್ಯಾಗ ಎರಡು ಸ್ಪಿನ್ ಹಾಕೈತಿ. ಪೂರ ಸ್ಪೀಡ್ ಜೋರು ತಿರುಗ್ತೈತಿ. ಸ್ಟ್ರೇಟ್ ಹೋಗಿ ಹಾರ್ಬಿಡ್ತೈತಿ. ನಾವು ಆ ಸೈಡ್ ಹೋಗ್ಬೇಕು, ಈ ಕಡೆ ಹಾರಂಗಿಲ್ಲ. ನಾವು ಆ ಕಡೆ ಹಾರ್ತೇವೆ. ಹೊಳ್ಳು ಮುಂದೆ ಏನು ಮಾಡ್ತೈತಿ ಬಿಡ್ತಾನೆ ಚಿನ್ನಿ. ರೈಟ್ ಸೈಡಿಂದ ಥ್ರಸ್ಟ್ ಕಡಿಮೆ ಆಕೈತಿ, ಲೆಫ್ಟ್ ಸೈಡ್ ಜಾಸ್ತಿ ತಿರುಗ್ತೈತಿ. ಹಂಗೆ ಇಲ್ಲೆಲ್ಲೋ ಲೈನ್ ಐತಲ್ರಿ, ಅದನ್ನು ಫಾಲೋ ಮಾಡೋದು. ಅವ್ರಿಗೆ ಪಾಸ್ ಸಿಗೋ ಮಟ್ಟ ಹಾರಕ್ಕೆ ಆಪ್ಷನ್ ಇರೋಂಗಿಲ್ಲ. ಏರೋಪ್ಲೇನ್ ಮೋಡ ಕುಚಿಮಿ. ಟೇಕ್ ಆಫ್ ಸ್ಟೇಷನಿಗೆ ಬಂದ್ರಿ. ಬಂತ ಚಿನ್ನಿ. ಈಗ ಚಿನ್ನಿ ಗಡಿ ಹಾರ್ತೈತೆ ನೋಡಿ. ಹಾಂ, ಇದೆಲ್ಲ ಏನು ಹಾಕಿ ನಾನು ಫಸ್ಟ್ ಟೈಮ್ ಬಂದೆ. Emotional damage. ಈಗ ಚಾಲು. ಈಗ ಎರಡು ತಿರುಗ್ತಾವ ನೋಡಿ. ಫ್ಯಾಮ್ಲಿ ನೋಡ್ರಿಲ್ಲೇ 300-400 ಸ್ಪೀಡ್. 300-400 ಸ್ಪೀಡ್ ಇರ್ಬೇಕಾಗೈತಿ.
ಹೆಂಗೆ ಅರ್ಥ ಆತಾರ ನೋಡಗಿ ಮಜಾ ಬರತೈತಿ. ದುನಿಯಾ ನೋಡಿಲಿ ಇಡುತ್ತೆ ಹೆಂಗ್ ಹೊಡೆಸ್ತಾನಪ್ಪ ಇವ. ಅಣ್ಣ ತರಬು ಚಿನ್ನಿ ಅಣ್ಣ ತರಬು ಎಣ ಎಣ. ಧೈರ್ಯ ನೋಡ್ರಿ ನಮ್ಮ ಇಬ್ಬರದು ಹೆಂಗೆ ಎತ್ಕೊತೀವಿ ಮ್ಯಾಗ. ಅದು ಹೆಂಗೆ ಅಳಗಾಡಕತ್ತಿದ್ರಿಪ್ಪ ಲಟ್ಟ ಗಿಟ್ಟು ಪಟ್ಟದು ಗಿಟ್ಟಿತ್ತೆ. ಏನು ಹಂಗೇನು ಆಗಲಿಲ್ಲ. ನಾನು ವಾಂತಿ ಪಾಂತಿ ಬರ್ತೈತಿ ಇದಕ್ಕೆ ಬದಕ್ಕೆ ಕೆದ ಮಾಡಿದೆ, ಏನೂ ಆಗಿಲ್ಲ. ಮಜಾ ಅನ್ಸತೈತೆ ಆದ್ರೆ ಅಲ್ಲ, ಏನು ಹಂಗೇನು ಅನಿಸಿಲ್ಲ. ಏನೋ ಅಕ್ಕೈತಿ ಹೆದರಿಕೆ ಬರತ್ತಿದ್ದೆ ಮಜಾ. ಶಿವಮ್ ಕ್ಲೌಡ್ಸ್ ಮ್ಯಾಗ ಮುಗೀತು. ಜಸ್ಟ್ 10:26 ಆಗೈತಿ. ಆಲ್ಮೋಸ್ಟ್ ಮ್ಯಾಗ ಅದೀವಿ ನಾವು. ಅದಂತಾರಲ್ಲ ಹಾಡು ಇವತ್ತು ನಾವು ಮ್ಯಾಗ ಅದೇವಿ, ಎಲ್ಲರೂ ಕೆಳಗದಾರ. ಮ್ಯಾಗಿಂದ ಹೆಂಗೆ ಕಾಣ್ತೈತೆ ಹೇಳಿ ಜಗತ್ತು. ಬಟ್ ಇನ್ನೂ ಜಾಸ್ತಿ ಏನು ದೋಸ್ತರು ಜಾಸ್ತಿ ಕ್ಲೌಡ್ಸ್ ಅದಾವ ನೋಡ್ರಿ. ಎಷ್ಟು ಕ್ಲೌಡ್ಸ್ ಐತಿ, ಎಲ್ಲ ಭಾಳ ಕೆಳಗೈತಿ. ಎಷ್ಟು ಫೀಟ್ ಅದೇ ಅಂತ ಗೊತ್ತಿಲ್ಲ. ಐ ಗೆಸ್ ಒಂದು 10,000 ಫೀಟ್ ಮ್ಯಾಗ ಇರ್ಬೇಕು ಮ್ಯಾಗ. ನೋಡ್ರಿ ಕ್ಲೌಡ್ಸ್ ಇನ್ ಬೆಡ್ ಎಷ್ಟು ಕೊಂಡದಾವ್ರಿ ಇವು. ಆಲ್ಮೋಸ್ಟ್ ಜೈಪುರ್ನಾಗ ಅದೇವ ಅಂತ ಈಗ ಕೆಳಗೆ ಇರತೈತಿ ನೋಡ್ಬೋದು. ಕೆಳಗೆ ಇಳಿಸತ್ತಾರ, ಇದನ್ನು ಆಟ ಆಡ್ಸತ್ತಾರ ಅವ್ರು ಮ್ಯಾಗ ಕೆಳಗೆ ಮಾಡತ್ತಾರ ಲೆಫ್ಟ್ ರೈಟ್. ಮ್ಯಾಗಿನ ತಂಪು ಗಾಳಿ ಬರತ್ತಿದ್ದ. ಆನ್ ಮಾಡೋದು ಆಫ್ ಮಾಡೋದು ಇದನ್ನು ಕೆಳಗೆ ಇಟ್ಕೊಂಡಿದ್ದೆ ನಾನು. ಡೆಕಾಥ್ಲಾನ್ ಜಾಕೆಟ್ ಲಿಟ್ರಲಿ ಭಾಳ ಖುಷಿ. Cabin crew, secure cabin for landing. ಸೀಟ್ ಬೆಲ್ಟ್ ಹಾಕೋಬೇಕು ಸರ್. ಇದೇ ಮುಂದೆ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದೇನೆ ಮಸ್ತ್. ಆ್ಯಂಡ್ ಬಂತ್ರಿ ಜೈಪುರ್ ಫೈನಲಿ. ಜೈಪುರ್ ಕರೆಕ್ಟ್ 12:30 ಪಪ್ಪ ಅನ್ನತ್ತಿದ್ರೆ ಒಂದ್ಸಲ ಹೋಗೋ ಫ್ಲೈಟ್ ಗುರ್ತಕ್ಕೈತಿ. ನೆಕ್ಸ್ಟ್ ಟೈಮ್ ಇಂದ ನೀನು ಅಂತಿ ಪಪ್ಪನ ಫ್ಲೈಟಿಗೆ ಬರ್ತೇನೆ ಅಂತ ಹಂಗೆ ಅನ್ನಿಸ್ತದೆ. ಟು ಬಿ ಆನೆಸ್ಟ್ ಕರೆಕ್ಟ್. ಆ್ಯಂಡ್ ಫೈನಲಿ ಫ್ಯಾಮ್ಲಿ ಇಡಾಕತ್ತು. ಲೆಫ್ಟ್ ರೈಟ್ ಮಾಡೋದೈತಿ. ರಾಯರೇ ಮಜಾ ಆಯ್ತು ಅದ್ರ ಎಕ್ಸ್ಪೀರಿಯನ್ಸ್ ನೋಡ್ರಿ. ಅದರಿಂದ ವಿಂಡ್ ಅಗೇನ್ಸ್ಟ್ ಮಾಡಿ ನಿಂದ್ರೆ ಸಾಕು. ನಾವು ಬಂದಿದ್ದು ಫ್ಲೈಟ್ ಇದೆ ನೋಡ್ರಿ ಫ್ಯಾಮ್ಲಿ. ಟ್ರಸ್ಟ್ ಸಾಮಾನು ಅಷ್ಟು ದೊಡ್ಡದೈತೆ ಪೂರ ಇಲ್ಲಿಂದಲ್ಲಿ ಮಠ ನೋಡಲ್ಲಿ. MT ವೇಟ್ ಎಷ್ಟು ಐತೆ ನೋಡೋದು 43,680 kg ಐತಿ. MTನ ಫುಲ್ ಆತಂತಂದ್ರೆ 82 kg 82,000 kg ಆಗೈತಂತದ. ಫ್ಯಾಮ್ಲಿ ಫೈನಲಿ ವೆಲ್ಕಮ್ ಟು ರಾಜಸ್ಥಾನ್. ಆಗಲೇ ನಿಮಗಿದೆ ನೋಡಿ ಗೊತ್ತಾಗತ್ತೆ ರಾಜಸ್ಥಾನಿ ನೋಡಿ. ಏನಾಯ್ತು ಬೆಲ್ಟ್ ನಂಬರ್ 3 ಇದೆ, ನಮ್ಮದು ಬೆಲ್ಟ್ ನಂಬರ್ 1 ಬರಬೇಕು.
ಆ್ಯಂಡ್ ಫೈನಲಿ ವಿ ಹ್ಯಾವ್ ರೀಚ್ಡ್ ಜೈಪುರ್. ಬೆಲ್ಟ್ ನಂಬರ್ 1 ಐತಿ, 3, 4, 5 ಈ ಕಡೆ ಐತಿ, 1 ಆ ಕಡೆ ಸೈಡ್ ಐತಿ, 1, 2 ಆ ಕಡೆ ಸೈಡ್ ಐತಿ. ಎಲ್ಲ ನಮ್ಮ ಗತ್ಲೆನ ಕಾಣಕತ್ತೈತಿ ನಮ್ಮ ಬ್ಯಾಗ್. ಹಾಂ, ಒಂದು ಬಂತು ಫಸ್ಟ್ ಟೈಮ್ ಅದಕ್ಕೊಂದು ಟ್ಯಾಗ್ ಕುಂದ್ರ ಆಗ್ತೈತಿ. ಆ್ಯಂಡ್ ಫೈನಲಿ ಯಾರೋ ಬಾಯಿ ಮಿಸ್ ಆಗಿ ಟಚ್ ಮಾಡಿಬಿಟ್ಟಾರೆ. ಹಿಂಗೆ ಇಟ್ಟಿಟ್ಟು ಹೋಗ್ಯಾರಲ್ರಿ, ಅದು ಮುಂದೆಲ್ಲ ಟಚ್ ಆಗೈತೆ. ಆಗಿ ನಂಗೆ ಬಂದು ಕೇಳತ್ತಾವ, ನಾನು ಟಚ್ ಮಾಡಲಿ ಕುಚ್ ಬಿ ಟಚ್ ಮಾಡಿಲ್ಲ. ನಮ್ಮ ಬ್ಯಾಗ್ ಒಂದು ಸಿಕ್ಕರೆ ಹಂಗೆ ಮುಗೀತು. ಬ್ಯಾಗ್ ಸಂಬಂಧ ರೌಂಡ್ ಮಾಡಾಕ. ನಮ್ಮ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ನಾವು ಟ್ರಾವೆಲ್ ಮಾಡತ್ತಿಲ್ಲ, ನಮ್ಗೆ ಬುಲಾವ ಬಂದೈತಿ. ಇಲ್ಲೇ ಟ್ರಾವೆಲ್ ಮಾಡತ್ತಿಲ್ಲ, ನಮಗೆ ಬುಲಾವ ಬಂದೈತಿ. ಅದು ಬುಲಾವ ಎಲ್ಲಿದ್ದು ಬಂದೈತ್ರಿಪ್ಪ ಅಂತಂದ್ರೆ ಜಿಂದಗಿದಾಗ ಒಂದು ಮಾತೈತ್ರಿ, ज़िंदगी में जो जीता है उनको इनाम मिलता है और ज़िंदगी में जो हारते हैं उनको बाबा शाम मिलते हैं. हारे का सहारा बाबा शाम हमारा. लेट्स गो फैमिली. pani sari gari re gari gari sari da pa ma pa ga ma pa ni da pa ma pa ga ma pa ma ga